ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2022 ಜನರಲ್ ಪೇಪರ್ ಸಲುವಾಗಿ ಇಂಡಿಯನ್ ಹಿಸ್ಟ್ರಿ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ MCQಗಳಿಗೆ ಹೋಗೋಕ್ಕಿಂತ ಮೊದಲು ನೀವೇನಾದರೂ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಈ ಜನರಲ್ ಪೇಪರ್ಗಾಗಿ ನಾವು 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲಿ 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ ನಂತರ ನಿಮಗೆ ಸೊಲ್ಯೂಷನ್ PDF ಅನ್ನು ಕೂಡ ನೀಡಲಾಗ್ತದೆ. ಸೊ ಇದ್ರ ಜೊತೆಗೆ ನಾವು ಮಾಡಿರೋ ಅರೌಂಡ್ 30 ವೀಡಿಯೋಸ್ PDF ಮತ್ತು ವಿಡಿಯೋ ಲೆಕ್ಚರ್ಸ್ ಕೂಡ ನಿಮಗೆ ಲಭ್ಯವಾಗ್ತಾ ಇವೆ. ಸೊ ಈ ಒಂದು ಮಾಕ್ ಟೆಸ್ಟ್ ಸೀರೀಸ್ಗಳು ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇವೆ. ನೀವೇನಾದರೂ ಜಾಯ್ನ್ ಆಗೋದಿದ್ದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೇರವಾಗಿ ನೀವು ಈ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ ಟೆಸ್ಟ್ ಮತ್ತು ವಿಡಿಯೋ ಲೆಕ್ಚರ್ಸನ್ನು ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿಂದನೂ ಕೂಡ ನಮ್ಮ ಏನು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗ್ಬೋದು. ಸೊ ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಡ್ ಅಡಾಪ್ಟೆಡ್ ದ ಫೇಮಸ್ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಆಟ್ ಇಟ್ಸ್ ಸೆಷನ್ ಹೆಲ್ಡ್ ಆಟ್. Yes, as you all know, the Indian National Congress, it has adopted Purna Swaraj. It means that complete independence. Yes, this was adopted in the session. Yes, option A Karachi, option B Allahabad, option C Lahore, option D Kolkata. Here questions are also there in Kannada. You can read. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಅಧಿವೇಶನದಲ್ಲಿ ಪ್ರಸಿದ್ಧ ಪೂರ್ಣ ಸ್ವರಾಜ್ ಎಂಬ ನಿರ್ಣಯವನ್ನು ಡ್ಯಾಶ್ನಲ್ಲಿ ಅಂಗೀಕರಿಸಿತು. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲಾಹೋರ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಲಾಹೋರ್ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಇಟ್ಸ್ historic Lahore session in the year of 1929. So please remember it, the Lahore session has taken place in the year of 1929 and it has adopted the resolution to gain complete independence from the British people. The next question is, who said that Indian National Congress is a begging institute? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಭಿಕ್ಷಾಟನೆಯ ಸಂಸ್ಥೆ ಎಂದು ಯಾರು ಹೇಳಿದರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಬಿಪಿನ್ ಚಂದ್ರಪಾಲ್, ಆಪ್ಷನ್ ಸಿ ಬಾಲ ಗಂಗಾಧರ್ ತಿಲಕ್, ಆಪ್ಷನ್ ಡಿ ಅರಬಿಂದೋ ಘೋಷ್. So here the right answer is option D, Aurobindo Ghosh is the correct answer. So Aurobindo Ghosh has called Indian National Congress as begging institute. So ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅರಬಿಂದ್ ಘೋಷ್ ರವರು ಬೆಗ್ಗಿಂಗ್ ಇನ್ಸ್ಟಿಟ್ಯೂಟ್ ಎಂದು ಕರೆದಿದ್ದಾರೆ. So the next question is, the ಭೂದಾನ್ ಮೂವ್ಮೆಂಟ್ ಹ್ಯಾಡ್ ಬೀನ್ ಸ್ಟಾರ್ಟೆಡ್ ಬೈ. ಭೂದಾನ ಚಳುವಳಿಯನ್ನು ಯಾರು ಆರಂಭಿಸಿದರು? ಆಪ್ಷನ್ ಎ MK ಗಾಂಧಿ, ಆಪ್ಷನ್ ಬಿ ಆಚಾರ್ಯ ಕೃಪಾಲಿನಿ, ಆಪ್ಷನ್ ಸಿ ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ಡಿ ವಿನೋಬಾ ಭಾವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಿನೋಬಾ ಭಾವೆ ಇಸ್ ದ ರೈಟ್ ಆನ್ಸರ್. ಸೊ ಭೂದಾನ ಚಳವಳಿಯನ್ನು ಆರಂಭಿಸಿದ್ದು ಆಚಾರ್ಯ ವಿನೋಬಾ ಭಾವೆ. ಸೊ ದ ಭೂದಾನ್ ಮೂವ್ಮೆಂಟ್ ಆರ್ ದಿಸ್ is also known as land gift movement and it was a voluntary land reform movement in India. It was started by Acharya Vinoba Bhave in the year of 1951 in Telangana and India. So the next question is, which of the following Indus Valley sites is presently in Pakistan? Yes, which of the following is located at Pakistan? ಈ ಕೆಳಗಿನ ಯಾವ ಸಿಂಧು ನದಿ ಕಣಿವೆಯ ತಾಣಗಳು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ? ಆಪ್ಷನ್ ಎ ಕಾಲಿಬಂಗನ್, ಆಪ್ಷನ್ ಬಿ ಹರಪ್ಪ, ಆಪ್ಷನ್ ಸಿ ಅಲಂಗಿರ್ಪುರ್, ಆಪ್ಷನ್ ಡಿ ಲೋಥಾಲ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹರಪ್ಪ is located in Pakistan. So Harappa, it is located in Punjab province, Pakistan, and the Harappa was located on bed of the river Ravi. The next question is, the language in which Buddha preached. ಗೌತಮ್ ಬುದ್ಧ ಅವರು ಬೋಧಿಸಿದ ಭಾಷೆ? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಉರ್ದು, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ಹೀಬ್ರೂ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪಾಲಿ. Yes, according to Pali canon, Buddha taught in local language, that is Pali language. The next question is, which government of India Act or Charter Act generated the post of Governor General of India? ಯಾವ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಚಾರ್ಟರ್ ಆ್ಯಕ್ಟ್ನ ಪ್ರಕಾರ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಿದೆ? ಆಪ್ಷನ್ ಎ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858, ಆಪ್ಷನ್ ಬಿ ಚಾರ್ಟರ್ ಆ್ಯಕ್ಟ್ 1833, ಆಪ್ಷನ್ ಸಿ ಚಾರ್ಟರ್ ಆ್ಯಕ್ಟ್ 1853, ಆಪ್ಷನ್ ಡಿ ಚಾರ್ಟರ್ ಆ್ಯಕ್ಟ್ 1813. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ
ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಭಾರತ ಸರ್ಕಾರ ಕಾಯ್ದೆ 1858. ಎಸ್ ದಿಸ್ ಆಕ್ಟ್ ಹ್ಯಾಸ್ ಕ್ರಿಯೇಟೆಡ್ ದ post of Governor General of India. So under this provision, Lord William Bentinck became the Governor General of India. So Lord William Bentinck ಅವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾರೆ ಈ ಒಂದು ಪ್ರೊವಿಷನ್ನ ಪ್ರಕಾರ. ಆ್ಯಂಡ್ ಇಟ್ ಡಿಪ್ರೀವ್ಡ್ ದ ಗವರ್ನರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್. For the first time, the Governor General of government was known as the Government of India and his council as the Indian Council in the year of 1858. The next question is the first constitutional measure introduced by the British in India which worked till the framing of the Indian Constitution was. ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದ ಮೊದಲ ಸಾಂವಿಧಾನಿಕ ಕ್ರಮವೆಂದರೆ ಅದು ಭಾರತೀಯ ಸಂವಿಧಾನದ ರಚನೆಯವರೆಗೂ ಕೆಲಸ ಮಾಡಿತು. ಆಪ್ಷನ್ ಎ ದ ಆ್ಯಕ್ಟ್ ಆಫ್ 1919, ಆಪ್ಷನ್ ಬಿ ದ ಆ್ಯಕ್ಟ್ ಆಫ್ 1935, ಆಪ್ಷನ್ ಸಿ Indian Independence Bill, option D Cabinet Mission Plan. So here the right answer is option B, the Act of 1935. So the first constitutional measure introduced by the British in India which worked till the framing of the Indian Constitution was the Act of 1935. So the next question is where was Saint Kabir born? Sant Kabir ಅವರು ಎಲ್ಲಿ ಜನಿಸಿದರು? ಆಪ್ಷನ್ ಎ ಡೆಲ್ಲಿ, ಆಪ್ಷನ್ ಬಿ ವಾರಣಾಸಿ, ಆಪ್ಷನ್ ಸಿ ಮಥುರಾ, ಆಪ್ಷನ್ ಡಿ ಹೈದರಾಬಾದ್. I hope you know very well the right answer is Varanasi. So Kabira was born in the year of 1440 in Varanasi. Yes, the birth of Kabir remains mystery in India. So the next question is Maharshi Dayananda Saraswati was an important Hindu religious scholar, reformer and former of the Dash Samaj. ಮಹರ್ಷಿ ದಯಾನಂದ ಸರಸ್ವತಿ ಅವರು ಪ್ರಮುಖ ಹಿಂದೂ ಧಾರ್ಮಿಕ ವಿದ್ವಾಂಸರು ಮತ್ತು ಸುಧಾರಕರು ಮತ್ತು ಡ್ಯಾಶ್ ಸಮಾಜದ ಸ್ಥಾಪಕರು. ಆಪ್ಷನ್ ಎ ಆರ್ಯ ಸಮಾಜ್, ಆಪ್ಷನ್ ಬಿ ಬ್ರಹ್ಮ ಸಮಾಜ್, ಆಪ್ಷನ್ ಸಿ ರಾಮಕೃಷ್ಣ ಮಿಷನ್, ಆಪ್ಷನ್ ಡಿ ಥಿಯೋಸಾಫಿಕಲ್ ಸೊಸೈಟಿ. ಸೊ ಆಸ್ ಯು ಆಲ್ ನೋ Maharshi Dayananda Saraswati he is the founder of ಆರ್ಯ ಸಮಾಜ್. ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಸೊ ದಯಾನಂದ ಸರಸ್ವತಿ original name was Moola Shankara and he was born in the year of 1824. Then he was social reformer. He was the founder of Arya Samaj in 1875. The next question is who among the following Sikh gurus had laid the foundation of Amritsar? ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಅಮೃತ್ಸರದ ಅಡಿಪಾಯವನ್ನು ಹಾಕಿದರು? ಆಪ್ಷನ್ ಎ ಗುರು ಅಮರದಾಸ್, ಆಪ್ಷನ್ ಬಿ ಗುರು ರಾಮದಾಸ್, ಆಪ್ಷನ್ ಸಿ ಗುರು ಅರ್ಜನ್ ದೇವ್, ಆಪ್ಷನ್ ಡಿ ಗುರು ಹರಗೋವಿಂದ್. So the right answer is option B, Guru Ramadas. Yes, he was the Sikh Guru, had laid foundation for the Amritsar. So Guru Ramdas, he was fourth Sikh Guru, please remember. Then he laid foundation of the city of Amritsar in the year of 1577. The next question is the only Hindu courtier of Akbar who accepted Din-e-Ilahi was. Din-e-Ilahiಯನ್ನು ಸ್ವೀಕರಿಸಿದ ಅಕ್ಬರ್ನ ಏಕೈಕ ಹಿಂದೂ ಆಸ್ಥಾನ ಯಾರು? Todermal, Birbal, Tansen, Mansingh. The right answer is option B, Birbal. So Birbal was Hindu courtier who accepted Din-e-Ilahi. Birbal ಹಿಂದೂ courtier ಆಗಿದ್ದು ಅಕ್ಬರ್ನ Din-e-Ilahiಯನ್ನು ಒಪ್ಪಿಕೊಂಡಿದ್ದರು. The next question is the revolt of 1857 was started by. 1857ರ ದಂಗೆಯನ್ನು ಯಾರು ಆರಂಭಿಸಿದರು? The Sepoy, the Zamindars, the peasants, the plantation workers. So as you all know the 1857 revolt was started by the Sepoys. ಸಿಪಾಯಿ ದಂಗೆ, ಇದನ್ನು ಸಿಪಾಯಿ ದಂಗೆ ಅಂತಲೂ ಕರೆದರು, ಇದನ್ನು ಸಿಪಾಯಿಗಳು ಆರಂಭಿಸಿದರು. So this is about today's session. If you want to join our Karnataka Assistant Professor General Paper mock test series, here you will get 20 mock tests on general paper. You will get PDF solution. You will get some videos and PDF with MCQs only at ₹999. If you want to join this crash course, you can pay by using Google Pay or Phone Pay to this number, and you can send me screenshot. We will send you the mock test and video links and PDF solutions. Thank you and wish